ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅಬ್ಬರಿಸುತ್ತಾರೆ. 2 ಶೇಡ್ನ ಪಾತ್ರಗಳಲ್ಲೂ ಕೂಡ ನಟಿಸಿ ಗಮನವನ್ನ ಸೆಳೆದಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗಿದ್ದು, ಜಾತಿಗಿಂತ ಮಾನವೀಯತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಎನ್ನುವ ಅಂಶವನ್ನ ಸಿನಿಮಾದಲ್ಲಿ ಹೇಳಲಾಗಿದೆ. ಇದು ಕೂಡ ಚಿತ್ರಕ್ಕೆ ಸಹಕಾರಿಯಾಗಿದೆ ಎಂದರೆ ತಪ್ಪೇನಿಲ್ಲ. ನಿನ್ನೆ 4ನೇ ದಿನ ಈ ಸಿನಿಮಾ 18.20 ಕೋಟಿ ರೂಪಾಯಿ ಬಾಚಿಕೊಂಡಿದೆ ಎಂದು ದರ್ಶನ್ ಆಪ್ತರು ತಿಳಿಸಿದ್ದಾರೆ. ಈ ಮೂಲಕ ಸಿನಿಮಾದ ಗಳಿಕೆ 77.6 ಕೋಟಿ ರೂಪಾಯಿಯಾಗಿದೆ. ಇದು ತಂಡದ ಖುಷಿಯನ್ನ ಹೆಚ್ಚಿಸಿದ್ದು, ಡಿ ಬಾಸ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮಿಸುತ್ತಿದ್ದಾರೆ. ನಿರ್ದೇಶಕ ದಿನಕರ್ ತೂಗುದೀಪ್ ಅವರು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಜೊತೆ ಕೈ ಜೋಡಿಸಲಿದ್ದಾರೆ. ಬಿಂದ್ಯಾ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಎಆರ್ ಕೇಶವ್ ಮತ್ತು ಬಿಎಸ್ ಸುಧೀಂದ್ರ ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಸಮಕಾಲೀನ ಕಥಾಹಂದರವನ್ನ ಹೊಂದಿರುವ ಈ ಚಿತ್ರಕ್ಕೆ ಪ್ರಿಯದರ್ಶಿನಿ ರಾಮಾರೆಡ್ಡಿ ಕಥೆಯನ್ನ ಬರೆದಿದ್ದಾರೆ. ಪ್ರಸ್ತುತ ಶಿವಣ್ಣ, ಅರ್ಜುನ್ ಜನ್ಯ ಅವರ 45 ಮತ್ತು ನರ್ತನ್ ಅವರ ಭೈರತಿ ರಣಕಲ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ನಂತರ ದಿನಕರ್ ಚಿತ್ರದಲ್ಲಿ ನಟಿಸಲಿದ್ದಾರೆ ಎಂದು ಹೇಳಲಾಗಿದೆ. ಸದ್ಯ ಸಿನಿಮಾ ಪ್ರೀ ಪ್ರೊಡಕ್ಷನ್ನಲ್ಲಿದ್ದು, ತಾರಾಗಣವನ್ನ ಅಂತಿಮಗೊಳಿಸುತ್ತಿರುವ ಚಿತ್ರತಂಡ ಶಿವರಾತ್ರಿ ಎಂದು ಶೀರ್ಷಿಕೆಯನ್ನ ಬಿಡುಗಡೆ ಮಾಡಲು ಯೋಜಿಸಿದೆ. ಕಿಚ್ಚ ಸುದೀಪ್ ನಟನೆಯ ಬಹುಭಾಷಾ ಸಿನಿಮಾ ಮ್ಯಾಕ್ಸ್ ಶೂಟಿಂಗ್ ಅಂತಿಮ ಹಂತವನ್ನ ತಲುಪಿದೆ. ಚೆನ್ನೈನಲ್ಲಿ ಕ್ಲೈಮ್ಯಾಕ್ಸ್ ಭಾಗಗಳ ಶೂಟಿಂಗ್ ಪುನರಾರಂಭಿಸುವ ಮೂಲಕ ಚಿತ್ರವು ಮುಕ್ತಾಯಗೊಳ್ಳಲಿದೆ. ಚೇತನ್ ಡಿಸೋಜಾ ನೃತ್ಯ ನಿರ್ದೇಶನ, ಐ ಆಕ್ಷನ್ ಸ್ಟಂಟ್ ಸೀಕ್ವೆನ್ಸ್ ಅನ್ನ ತಯಾರಕರು ಯೋಜಿಸಿದ್ದಾರೆ. ಫೆಬ್ರವರಿ 10ರೊಳಗೆ ಚಿತ್ರೀಕರಣವನ್ನ ಪೂರ್ಣಗೊಳಿಸುವ ಗುರಿಯನ್ನ ಚಿತ್ರತಂಡವು ಹೊಂದಿದೆ. ಇನ್ನು ಕಲೈಪುಲಿ ಎಸ್ ತಾನು ಅವರ ವಿ ಕ್ರಿಯೇಷನ್ಸ್ ನಿರ್ಮಾಣದ ಮ್ಯಾಕ್ಸ್ ಚಿತ್ರಕ್ಕೆ ಶಿವಕುಮಾರ್ ಕಲಾ ನಿರ್ದೇಶನ ಮಾಡಿದ್ದಾರೆ. ಅಜನೀಶ್ ಬಿ ಲೋಕನಾಥ್ ಸಂಗೀತ ನಿರ್ದೇಶನ ಮತ್ತು ಶೇಖರ್ ಚಂದ್ರ ಅವರ ಛಾಯಾಗ್ರಹಣವಿದೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮತ್ತು ಡಬ್ಬಿಂಗ್ ಕೆಲಸಗಳು ನಡೆಯುತ್ತಿದ್ದು, ಏಪ್ರಿಲ್ 2024ರಂದು ಸಿನಿಮಾ ಬಿಡುಗಡೆಯಾಗಲಿದೆ ಎಂದು ಮೂಲಗಳು ತಿಳಿಸಿವೆ. ಸಂಜು ವೆಡ್ಸ್ ಗೀತಾ 2 ಹಿಟ್ ಸಿನಿಮಾದ ಸೀಕ್ವೆಲ್ 4 ತಿಂಗಳ ಹಿಂದೆ ಬಹು ನಿರೀಕ್ಷಿತ ಚಿತ್ರ ಸೆಟ್ ಏರಿತು. ಸದ್ಯ ಚಿತ್ರೀಕರಣ ಪ್ರಮುಖ ಘಟ್ಟಕ್ಕೆ ಬಂದಿದ್ದು, ಚಿತ್ರತಂಡ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ 2 ಹಾಡುಗಳನ್ನು ಚಿತ್ರೀಕರಿಸಿಕೊಂಡು ಬಂದಿದೆ. ಇನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಂಜು ವೆಡ್ಸ್ ಗೀತಾ 2 ಚಿತ್ರದ ಕಾರ್ಯಕ್ರಮದಲ್ಲಿ ಚಿತ್ರತಂಡ ಭಾಗವಹಿಸಿತ್ತು. ಅಲ್ಲಿ ನಿರ್ದೇಶಕ ನಾಗಶೇಖರ್ ಮಾತನಾಡಿದ್ದಾರೆ. ಹಿಂದಿನ ಸಿನಿಮಾಗಿಂತ ಈ ಚಿತ್ರ ಚೆನ್ನಾಗಿ ವೈಭವಯುತವಾಗಿ ಮೂಡಿ ಬರುತ್ತಿದೆ. ಇತ್ತೀಚೆಗಷ್ಟೇ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಾಡುಗಳನ್ನು ಶೂಟಿಂಗ್ ಮಾಡಿಕೊಂಡು ಬಂದಿದ್ದೇವೆ. ಇನ್ನು ಮುಂಬೈ, ಹೈದರಾಬಾದ್ನಲ್ಲಿ ಶೂಟಿಂಗ್ ಮಾಡಲಿದ್ದೇವೆ ಎಂದು ತಿಳಿಸಿದರು. ಬಿಗ್ ಬಾಸ್ ಸೀಸನ್ 10ರ ಮನೆಯ ಆಟ ಇದೀಗ 85 ದಿನಗಳನ್ನು ಪೂರೈಸಿದೆ. ಈ ವಾರಾಂತ್ಯದ ಎಪಿಸೋಡ್ನಲ್ಲಿ ಯಾರು ಟಾಪ್ 3ರಲ್ಲಿ ಇರುತ್ತಾರೆ ಎಂದು ಕಿಚ್ಚ ಸುದೀಪ್ ಪ್ರಶ್ನೆಯನ್ನ ಮಾಡಿದ್ರು. ಆಗ ಮೈಕಲ್ ಟಾಪ್ 3ಯಲ್ಲಿ ಸಂಗೀತ ಇರ್ತಾರೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ರು. ಈ ವೇಳೆ ಸೀಸನ್ನಲ್ಲಿ ಹೆಣ್ಣು ಮಕ್ಕಳನ್ನ ಪುಷ್ ಮಾಡಲಾಗ್ತಿದೆ ಎಂಬ ಅಭಿಪ್ರಾಯವನ್ನ ಕೂಡ ಮೈಕಲ್ ಹೊರಹಾಕಿದ್ರು. ಇದಕ್ಕೆ ಸುದೀಪ್ ಕ್ಲಾರಿಟಿ ನೀಡಿದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ಇಲ್ಲಿಯವರೆಗೆ ಮಹಿಳಾ ಸ್ಪರ್ಧಿಯಾಗಿ ಶ್ರುತಿ ಅವರು ಟ್ರೋಫಿ ಪಡೆದಿದ್ದಾರೆ. ಹೀಗಾಗಿ ಅವರೂ ಕೂಡ ಆಸೆ ಪಟ್ಟಿರ್ತಾರೆ. ಮನೆಯವರು ಆಸೆ ಪಟ್ಟಿರಬಹುದು. ಆದರೆ ಇಲ್ಲಿ ಪುರುಷರು ಮಹಿಳೆಯರು ಎಂಬ ತಾರತಮ್ಯ ಅಂತ ಬರುವುದಿಲ್ಲ. 1 ಸೀಸನ್ನಲ್ಲಿ ಶ್ರುತಿ ಗೆದ್ದಿದ್ರು ಅಂತ ಉಳಿದ 8 ಸೀಸನ್ಗಳಲ್ಲಿ ಪುರುಷರಿಗೆ ಆದ್ಯತೆ ಕೊಡಲಾಯಿತು ಅಲ್ಲ ಅಂತ. ಇಲ್ಲಿಯವರೆಗೆ ಓರ್ವ ಮಹಿಳೆ ಗೆದ್ದಿದ್ದರಿಂದ ಈ ಬಾರಿಯೂ ಕೂಡ ಮಹಿಳೆ ಗೆಲ್ಲಬೇಕು ಅಂತ ಅಲ್ಲ. ನಮ್ರತಾ, ಸಂಗೀತ, ಸಿರಿ, ತನಿಷಾ ಅವರು ಏನಾದರೂ ಶೋ ಗೆದ್ರೆ ಅದು ಅವರ ಸಾಮರ್ಥ್ಯದಿಂದ ಮಾತ್ರ. ನಿಮಗೆ ಇರುವ ಸಾಮರ್ಥ್ಯವನ್ನ ಹೇಗೆ ಬಳಸಿಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಎಂದು ಸುದೀಪ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.